9 ಅಕ್ಟೋಬರ್ 2012 ಭೀಮಾ ಊರಿಗೆ ಹೋಗಿರ್ತಾನೆ ಅಂಡ್ ಮಧ್ಯರಾತ್ರಿ 11-12 ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ, ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ, ಇದನ್ನ ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದ್ರೆ ಭೀಮಾ ಇಲ್ಲ ಸಾಹೇಬ್ರೆ, ನಾನು ಊರಿಗೆ ಬಂದಿದ್ದೀನಿ, ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾ ನೀನ್ ಊರಿಗೆ ಹೋಗಿದ್ಯಾ, ಹೇಳ್ದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು, ನಿಮ್ಗೆಲ್ಲ ಕೇಳೋರು ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಕ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ, ಸೌಜನ್ಯದಿರುತ್ತೆ. ಮೇ ಬಿ ಹಿಂದಿನ ದಿನ ಏನಾದ್ರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ?